ರಾಜ್ಯದ ಹೆಸರು ಹೇಳಿದ್ರೆ ಬೈತಾರೆ. ಆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸ್ಟೂಡೆಂಟ್ಸ್ ಫುಲ್ ಆಗ್ಬಿಟ್ಟಿದ್ದಾರೆ. ಯಾಕೆ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ? ಅಂದ್ರೆ ಗಮನ ಕೊಟ್ಟು ಮಾಡಿದ್ರೆ ಖಂಡಿತ ಆಗುತ್ತೆ. ಅದು ನಮ್ಮ KSRTC ಏಷ್ಯಾದಲ್ಲಿ ನಂಬರ್ 1. ಯಾಕೆ ಬೇರೆ ಯಾವುದು ನಂಬರ್ 1 2ಗೆ ಆದ್ರೂ ಬರ್ತಾ ಇಲ್ಲ? ಯಾಕಂದ್ರೆ ಡೆಡಿಕೇಶನ್ಸ್ ಬೇಕು ಅದರಲ್ಲಿ. ಆ ಬ್ಯೂರೋಕ್ರೆಟ್ಸ್ಗಳ ತಪ್ಪಿದು. ರಾಜಕಾರಣಿಯ ವ್ಯಕ್ತಿಗಳಿಗೆ ಇದು ಗೊತ್ತಾಗೋದಿಲ್ಲ. ಅವರು 5 ವರ್ಷನೋ 3 ವರ್ಷನೋ ಈಗೆಲ್ಲ 2 ವರ್ಷಕ್ಕೆ ಇರ್ತಾರೆ, ಬರ್ತಾರೆ ಹೋಗ್ತಾರೆ ಅಷ್ಟೇ. ಆ ಬ್ಯೂರೋಕ್ರೆಟ್ಸ್ಗಳು ಇದನ್ನೆಲ್ಲ ಹಾಳು ಮಾಡ್ತಾ ಇರೋದು ಅಂತ ನನ್ನ ಒಂದು ಭಾವನೆ. ಇಲ್ಲ ಸರ್, ಇದು ನಿಜವಾದ ಸತ್ಯ ಕೂಡ. ನಾನು ರಾಜಕೀಯ ವ್ಯಕ್ತಿಗಳನ್ನು ಯಾರನ್ನು ಬೈತಾರೆ? ಖಂಡಿತ ಬ್ಯೂರೋಕ್ರೆಟ್ಸ್ಗಳೇ ಹಾಳು ಇಲ್ಲ, ಖಂಡಿತ. ನಾನು ಯಾಕಂತಂದ್ರೆ ನಾನು ಈ ವಿಚಾರದಲ್ಲಿ ಮಾಡಿದಾಗ ನಮ್ಮ ಭಾಗದಲ್ಲಿ ಹೇಮಾವತಿ ಚಾನಲ್ ತೋಡಿದ್ರು ಸರ್. ಓಕೆ, ಒಂದು 20 ರಿಂದ 22 ವರ್ಷ ಆಗಿತ್ತು ಚಾನಲ್ ತೋಡಿ. ಪರಿಹಾರನೂ ಕೂಡ ರೈತರು ಕೊಟ್ಟಿರಲಿಲ್ಲ. ನೀರು ಬಿಡ್ತೀವಿ ನಾವು, ಇದೆಲ್ಲ ಮಂಡ್ಯದಲ್ಲಿ ಹೆಂಗಿದೆಯೋ ಅದೇ ಥರ ಗದ್ದೆ ಆಗ್ಬಿಡ್ತದೆ ಅಂತ ಹೇಳಿ ಭೂಮಿನೂ ಕೂಡ ವಶಪಡಿಸ್ಕೊಂಡಿದ್ರು. ಅದಕ್ಕೆ ಪ್ರಮುಖ ಕಾರಣ ಇಲ್ಲಿರೋಂಥ ಇವರಿದಾರಲ್ಲ, ಲೋಕಲ್ ಜನಪ್ರತಿನಿಧಿಗಳಿದಾರಲ್ಲ, ಅವರಿಂದ ಸರಿಯಾದ ಮಾರ್ಗದರ್ಶನ ಸಿಗದಲ್ಲ ಇವ್ರಿಗೂ ಕೂಡ ಪರಿಹಾರ ಸಿಕ್ಕಿರಲಿಲ್ಲ. ಸರಿ, ಪರಿಹಾರ ಸಿಕ್ಕಿಲ್ಲ ಅವ್ರಿಗೇನೋ, ಅವರೆಲ್ಲ ಅವಾಗಿನ ಕಾಲದಲ್ಲಿ ತಿಳ್ಕೊಂತನೂ ಇರಲಿಲ್ಲ. ಇವಾಗಾದ್ರೆ ಎಲ್ಲಾರನ್ನೂ ಪ್ರಶ್ನೆ ಮಾಡೋಂಥ ಒಂದು ಯುವಕರೆಲ್ಲ ನಮಗಿದ್ರು ಕೂಡ ನಮ್ಗೆ ಆ ಟೈಮ್ನಲ್ಲಿ ಮಾಡೋಕ್ಕಾಗ್ತದೆ. ಬಟ್ 2018ರಲ್ಲಿ ಸರ್, 2016, 17, 18ರಲ್ಲಿ ಕಂಟಿನ್ಯೂಸ್ ಬರ ಸರ್ ಇಡೀ ನಮ್ಮ ರಾಜ್ಯದಲ್ಲಿ. ನಮ್ಮ ಊರಿನಲ್ಲೂ ಕೂಡ 1,500 ಅಡಿ ಬೋರ್ವೆಲ್ ಕೊರೆದ್ರು ಕೂಡ ನೀರು ಬರ್ತಾ ಇಲ್ಲ ಅಂತ ಪರಿಸ್ಥಿತಿ. ನಾನು ಬೆಂಗಳೂರಲ್ಲಿ ಇದ್ದೀನಿ ಸರ್. ಸೇಮ್ ನಾನು ಕೂಡ ನನ್ನದೇ ಆದಂಥ ಒಂದು ಕಾರ್ಯಕ್ಷೇತ್ರದಲ್ಲಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ವಿಲಿ ಒದ್ದಾಡ್ತಾ ಇದ್ದೀನಿ. ಯಾಕೆ ನಮ್ಮ ಹಳ್ಳಿಗಳು ಕೂಡ ನಶಿಸೋಯ್ತಾ ಇದೆ, ನಮ್ಮ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಮೇನ್ ಸಮಸ್ಯೆ ಬಂದಿರೋದು ಅಧಿಕಾರಿಗಳು. ಹೇಗೆ ಅಂತ ಹೇಳ್ತೀನಿ ನೋಡಿ. ಕಾವೇರಿ ನೀರು ಅಲ್ಲಿಂದ ಬರ್ತಾ ಇದೆ ಸರ್. ಗೊರೂರು ಅಣೆ ನಮಗೆ ತುಮಕೂರಿಗೆ ಮಾಡಿದ್ದಾರೆ, ದೊಡ್ಡ ಅಣೆ ಮಾಡಿದ್ದಾರೆ. ಅದಕ್ಕೆ ತುಂಬ ಇತಿಹಾಸ ಇದೆ. ಅದನ್ನು ಅಲ್ಲಿಂದ ಒಂದೊಂದು ಹನಿ ನೀರನ್ನು ಇಷ್ಟು 200 ಚಿಲ್ಲರೆ ಕಿಲೋಮೀಟ್ರಿಗೆ ಹರಿಸ್ಕೊಂಬರೋದು ಅಂತಂದ್ರೆ ಏನು ತಮಾಷೆ ವಿಚಾರ? ಅಲ್ಲಿ ಬೀಳೋಂಥ ಮಳೆ ನೀರನ್ನು ಇಲ್ಲಿಗೆ ತಗೊಂಡ್ಬರ್ತಾರೆ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ ಸರ್ಕಾರ ಅದಕ್ಕೋಸ್ಕರ. ಮತ್ತೆ ರೈತರು ಕೂಡ ತ್ಯಾಗ ಮಾಡಿದ್ದಾರೆ. ನೀವು ಇರೋಂಥ ಚಾನಲ್ನ ಕ್ಲೀನ್ ಮಾಡಿ ನೀರು ಬಿಟ್ಟಿಲ್ಲ ಸರ್. ಚಾನಲ್ ಇದೆ. ಈಗ ಹೊಸದಾಗಿ ಚಾನಲ್ ಮಾಡ್ಬೇಕಂದ್ರೆ ಕೋಟ್ಯಾಂತರ ಬಂಡವಾಳ ಹಾಕ್ಬೇಕು, ಬೇಡ. ಬಟ್ ನೀವು ಇರೋಂಥ ಚಾನಲ್ ನೀರ್ ಬಿಡಿ, ಏನ್ ಸಮಸ್ಯೆ? ಮತ್ತೆ ಮಡಿಕೇರಿನಲ್ಲಿ ಗುಡ್ಡ ಕುಸಿತ ಆಯ್ತದೆ ಸರ್ 2018 ಜುಲೈನಲ್ಲಿ, ಆಗಸ್ಟಲ್ಲಿ ನೀರೆಲ್ಲ ತಮಿಳ್ನಾಡಿಗೆ ಹೋಗ್ತಾ ಇದೆ. ನಾನು ಶ್ರೀರಂಗಪಟ್ಟಣದಲ್ಲಿ ಯಾರೋ ಸ್ನೇಹಿತರು ನೋಡಕ್ ಹೋಗ್ತೀನಿ ಸರ್, ಅಲ್ಲಿ ಆ ನದಿ ತುಂಬಿ ರೋಡ್ ಮೇಲೆ ಹರಿತಾ ಇದೆ. ನನಗೆ ಹೊಟ್ಟೆನಲ್ಲಿ ಒಂಥರ ಹಿಂಸೆ ಆಗ್ತಾ ಇದೆ. ಇಲ್ಲಿ ಮಳೆ ಬೀಳ್ತಾ ಇಲ್ಲ, ನಾವು ಒಂದನಿ ನೀರಿಗೆ 1,500 ಅಡಿ ಬೋರ್ವೆಲ್ ಬರಿತಾ ಇದ್ದೀವಿ, ಹಂಗಾಗಿದೆ. ಆಗ ನನ್ನ ಮನಸ್ಸಿಗೆ ಬಂದಿದ್ದು ಒಂದಿನೇ, ಇವರು ಏನ್ ಸಮಸ್ಯೆ ಆಗಿದೆ. ನಾನು ನಿಮ್ಮ ತರ ಈಗ ರಾಜಕಾರಣಿಗಳು ಬೈಯಲ್ಲ, ಮುಂಚೆ ಏನನ್ಸ್ತಾ ಇತ್ತು ಈ ವ್ಯವಸ್ಥೆಗೆ ಅವರೇ ಕಾರಣ ಅಂತ ಹೋಗ್ತಾರೆ. ಬಟ್ ಆಮೇಲೆ ಈ ವಿಚಾರ ಇರೋದೆಲ್ಲಿ ಅಂದ್ರೆ, ನಾನು ಈ ವಿಚಾರನ ಏನ್ ಮಾಡ್ಬೇಕು, ಖುದ್ದು 1 ತಿಂಗಳು ಸರ್ ಇಲ್ಲಿಂದ ಬೈಕ್ ತಗೊಳ್ಳೋದು, ಸೀದಾ ಹೇಮಾವತಿ ಚಾನಲ್ ಮೇಲ್ಗಡೆ ಹೋಗೋದು. ಆ ಚಾನಲ್ ಎಲ್ಲೆಲ್ಲಿ ಹೋಗಿದೆ ಅಂತ ನನಗೆ ಗೊತ್ತಿಲ್ಲ, ಹೋಗೋದು. 1 ತಿಂಗಳು ಸರ್ವೆ ಮಾಡಿದ್ದೀನಿ ಸರ್. ಮಳೆ ಬರ್ತಾ ಇರೋದು ಜಿಡಿ ಅದ್ರೊಳಗಡೆ ಸರ್ವೆ ಮಾಡೋದು. ನಾನೇ ಎಲ್ಲಿಂದ ಹೋಗಿದೆ. ಕುಣಿಗ ನಮ್ಮ ಊರ್ ತವಿಂದ ತುಮಕೂರು ಬುಗುಡ್ನಳ್ಳಿ ಕೆರೆ ಅಂತ ಇದೆ ಸರ್. ಅದು ತುಮಕೂರು ನಗರಕ್ಕೆ ನೀರು ಸರಬರಾಜು ಮಾಡೋಕ್ಕೆ ನಮ್ಮ ಹೇಮಾವತಿ ನೀರನ್ನ ಆ ಕೆರೆಗೆ ಬಿಡ್ತಾರೆ. ಸೊ ಅಲ್ಲಿವರೆಗೂ ಎಲ್ಲಿಂದ ತನಕ ಹೋಗಿದೆ ಅಂತ ನೋಡಿ ಎಲ್ಲ ಸರ್ಚ್ ಮಾಡಿ ಹಾಕಿ ನಮ್ಮ ಹೇಮಾವತಿ ಇಂಜಿನಿಯರ್ ಹತ್ರ ಹೋದೆ ಸರ್. ಇಂಜಿನಿಯರ್ ಹತ್ರ ಹೋಗಿ ಈ ಸಮಸ್ಯೆ ಹೇಳಿದೆ. ಅವ್ರು ಹೇಳಿದ್ರು, ಒಂದೇ ಮಾತಲ್ಲಿ ಹೇಳಿದ್ರು, ನೋಡಪ್ಪ ಇದೆಲ್ಲದು ನಮ್ಮ ಇದರಲ್ಲಿ ಆರ್ಡ್ರಲ್ಲಿ ಇಲ್ಲ. ಆ ಚಾನಲ್ಗಳು ನೀರು ಬಿಡಬೇಕು ಅಂತ ಸರ್ಕಾರದಿಂದ ಆದೇಶ ಬರಬೇಕು. ಆದೇಶ ಬಂದಿಲ್ಲ, ನಾವು ಬಿಡೋಕ್ಕಾಗಲ್ಲ. ಒಂದೇ ಮಾತು ಹೇಳಿದ್ರು ಸರ್. ಅವಾಗ ಎಲ್ಲಿದೆ ನ್ಯೂನ್ಯತೆ, ಏನು ಸಮಸ್ಯೆ, ಅದು ಇದು ಅಂತ ಹೇಳಿ ಆಮೇಲೆ ನನಗೆ ಒಂದೇ ಒಂದು, ನೀವು ಪಾದಯಾತ್ರೆ ಆಗಿ ಮಾಡಿದ್ರು ಅವಾಗ ತಲೆ ಒಳ್ದಿದ್ದು ಒಂದೇ ಒಂದು, ನಾನು ಮೀಡಿಯಾಕ್ಕೆ ಹೋಗ್ಬೇಕು. ಮೀಡಿಯಾದಲ್ಲಿ ಎಲ್ಲರೂ ಕುಂತ್ಕೊಂಡು ಈ ವಿಚಾರ ಪ್ರಚಾರ ಆದರೆ ಅವಾಗ ರಾಜಕಾರಣಿಗಳು ಇದರಲ್ಲಿ ಒಂದು ಗಮನ ಹರಿಸ್ತಾರೆ, ನೋಡೋಣ ಅಂತ ಹೇಳಿ ನಾನು ಅವಾಗ ಯಾರೋ ಸ್ನೇಹಿತರ ಮುಖಾಂತರದಲ್ಲಿ ಸುವರ್ಣ ನ್ಯೂಸನ್ನ ಇದು ಮಾಡಿ, ಸುವರ್ಣ ನ್ಯೂಸ್ ಅವರು ಜಯಪ್ರಕಾಶ್ ಶೆಟ್ಟಿ ಅವರು ಇದ್ರು ಅವಾಗ, ವಿಜಿತ್ ಹನುಮಕ್ಕವರು, ಜಯಪ್ರಕಾಶ್ ಶೆಟ್ಟಿ ಅವರು ಮಾತಾಡ್ಕೊಂಡು ನಮಗೆ ಆ ಸಮಯದಲ್ಲಿ ಹೆಚ್ಚು ಕಡಿಮೆ ಒಂದು 4 ರಿಂದ 5 ಲಕ್ಷದಷ್ಟು ಖರ್ಚಾಗೋದು ಸರ್. ಅಷ್ಟೇನಾದರೂ ನಾವು ಪ್ರಚಾರ ಮಾಡಿ ಇದನ್ನ ಮಾಡಬೇಕು ಅಂದಿದ್ರೆ ಅಷ್ಟನ್ನೆಲ್ಲ ಫ್ರೀಯಾಗಿ ಮಾಡಿ, ನಮ್ಮ ಭಾವನೆಗಳನ್ನು ಅವರು ಕೂಡ ಅವ್ರ ಭಾವನೆಗಳ ಥರ ಪರಿಗಣನೆ ತಗೊಂಡು
ನಮಗೆ ಹೆಲ್ಪ್ ಮಾಡಿದ್ರು ಸರ್. ನಿಜಕ್ಕೂ ನಾನು ಅವರಿಗೆ ಧನ್ಯವಾದ ಹೇಳಲೇಬೇಕು. ಇವತ್ತು ಅವಾಗ 2018ರಲ್ಲಿ ಆದ್ಮೇಲ್ಗಡೆ ಯಾವಾಗ ಮೀಡಿಯಾದಲ್ಲಿ ಬಂದಾದ್ಮೇಲ್ಗಡೆ ಇಮಿಡಿಯೇಟು ನೀರಾವರಿ ಸಚಿವರಾಗಿದ್ದಂಥ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ನೀರಾವರಿ ಸಚಿವರು ಅವರು ಇಮಿಡಿಯೇಟ್ ಆಗಿ ವಿಧಾನಸೌಧದಲ್ಲಿ ಸಭೆ ಕರೆದು ಯಾಕೆ ಹೋಗ್ತಾ ಇಲ್ಲ, ಆ ಭಾಗದಲ್ಲಿ ಏನು ಸಮಸ್ಯೆ ಆಗಿದೆ ಏನು ಅಂತ ಅಧಿಕಾರಿಗಳು ಸಭೆ ಕರೆದು ಕೇಳಿದಾಗ ಈ ತರ ಆಗಿದೆ ಅಂತ ಹೇಳ್ತಾರೆ. ಸರ್ ಇಮಿಡಿಯೇಟ್ ಆಗಿ ನೀವು ಇಂಜಿನಿಯರ್ಸ್ ಎಲ್ಲ ಸ್ಪಾಟ್ ಹೋಗಿ ಏನಾಗಿದೆ ಇನ್ಸ್ಪೆಕ್ಷನ್ ಮಾಡಿ ವರದಿ ಕೊಡಿ ಅಂತ ಕೇಳ್ತಾರೆ. ಇಮಿಡಿಯೇಟ್ ಆಗಿ ಏನಾಗ್ತದೆ, ಅವಾಗ ಚಾನಲ್ ಅವರು ನನಗೆ ಫೋನ್ ಮಾಡಿ ಇಮಿಡಿಯೇಟ್ ನೀವು ಚಾನಲ್ ಹತ್ರ ಬನ್ನಿ ಏನಾಗಿದೆ ಸಮಸ್ಯೆ ಹೇಳಿ ಅವಾಗ ಕೇಳ್ತಾರೆ. ಕೇಳ್ಬಿಟ್ಟಿತಾನೆ ಸರ್ ಹಿಂಗಿದೆ ಸಮಸ್ಯೆ ಈ ಥರ ಇದೆ, ಹೌದಾ ಸರಿ ಆಯಿತು, ಇದಕ್ಕೆ ಏನಾದರೂ ಇವಾಗ ನೀರು ಇಲ್ಲಿಂದ ಬಿಟ್ಟರು ಕೂಡ ಮುಂದಕ್ಕೆ ಹೋಗಲ್ಲ, ಕಾಲುವೆ 15 ವರ್ಷ ಸರ್ ಎಲ್ಲ ಕಸ್ಕೊಂಡ್ಬಿಟ್ಟಿದೆ, ಆ ಕಡೆ ಈ ಕಡೆ ದಡ ಕಸ್ಕೊಂಡಿದೆ, ಮುಚ್ಕೊಂಡಿದೆ, ಹೋಗಲ್ಲ ನೀರು ಬಿಟ್ಟರು ಆಗಲ್ಲ ಅಂತ ಹೇಳ್ಬಿಟ್ಟಿತಾನೆ. ಅವ್ರು ಹೊರಟೋಗ್ಬಿಟ್ರು. ಸರಿ ಅಂದ್ಬಿಟ್ಟಿತಾನೆ. ನನಗೆ ಇಷ್ಟಾದ್ರೂ ಕೂಡ ನಾನು ಅವ್ರ ಮುಖ್ಯ ಇಂಜಿನಿಯರ್ ಬಂದಿದ್ರು, ಅವ್ರನ್ನ ನಾನು ಪಟ್ಟಿಡಿದು ಕೇಳಿದ್ದು, ಸರ್ ಅದು ಹೋಗುತ್ತೋ ಹೋಗಲ್ವೋ, ನೀವು ಗೇಟನ್ನು ಓಪನ್ ಮಾಡಿಬಿಡಿ. ನನಗೇನಂದ್ರೆ ಒಂದು ಕಾಲ್ದಾರಿ ಸೃಷ್ಟಿ ಆದರೆ ಸರ್ ನಾಳೆಗೆ ನ್ಯಾಷನಲ್ ಹೈವೇನೇ ಮಾಡ್ಬೋದು. ಒಂದು ದಾರಿ ಸೃಷ್ಟಿ ಆಗಲಿ ಅಂತ ಪಟ್ಟು ಬಿಡದೇ ಇದ್ದಿದ್ದಕ್ಕೆ ಅವಾಗ ಓಪನ್ ಮಾಡಿ ಬಿಟ್ಟರು ನೀರನ್ನು. ನೋಡಿ ಅದು ಹೋಗಲ್ಲ, ಅಲ್ಲಿನ ತನಕ ಹೋಗಿ ಸರ್ ಅದು ಎಷ್ಟು ತನಕ ಹೋಗುತ್ತೋ ಹೋಗಲಿ, ನೀವು ಸ್ವಲ್ಪ ಪ್ರಮಾಣದಲ್ಲಿ ಬಿಡ್ತೀರಾ ಬಿಡಿ ಅಂತ 2018ರಲ್ಲಿ ಪೀಟಿಗೆ ಆಗಲಿ. ನಮ್ಮಲ್ಲಿ ಜನಗಳ ಹತ್ರ ಹೇಳಿದ್ರೆ ಅವ್ರು ಏನು ಹೇಳಿದ್ರು, ಇಲ್ಲ ಅವರೆಲ್ಲ ಬೆಂಗಳೂರಲ್ಲಿ ಹುಡುಗಾಸಿ ಇಟ್ಕೊಂಡಿದ್ದಾನೆ ಅದಕ್ಕೆ ಹಂಗೆ ಆಡ್ತಾನೆ, ಇವೆಲ್ಲ ಆಗೋ ಮಾತಾ, ಹೇಮಾವತಿ ನೀರು ನಮ್ಮ ಕೆರೆಗಳಿಗೆ ಬರೋ ಇದು ಸಾಧ್ಯತೆ ಉಂಟಾ ಅಂತ ಮಾತಾಡಿದ್ರು. ಟಿ ಅಂಗಡಿ ಹತ್ರ ಇದು ನನ್ನ ಕಿವಿಯಾರ ಕೇಳಿಸ್ಕೊಂಡೆ. ಬಟ್ ಅದೇ ಇದಕ್ಕೆ ನಾನು ಕೂಡ ಜನಗಳು ಯಾವಾಗ ಸ್ಪಂದನೆ ಕೊಡಲಿಲ್ಲ, ಸುಮ್ಮನಾಗ್ಬಿಟ್ಟೆ. ಅದೇ 2020ಕ್ಕೆ ನಮ್ಮ ಪಕ್ಕದವರು ದೊಡ್ಡಮದ್ರೆ ಅಂತ ಇದೆ, ಅಲ್ಲಿನ ಒಬ್ಬರ ಯುವಕರ ಸಂಘ ಒಂದಿದೆ. ಆ ಯುವಕರ ಸಂಘ ಯಾವ ಥರ ಮಾಡಿದ್ದಾರೆ ಸರ್ ಅಂದರೆ, ನಾನು ಈ ಸಮಯದಲ್ಲಿ ಹೇಳ್ತೀನಿ, ಪ್ರತಿಯೊಂದು ಊರಲ್ಲೂ ಕೂಡ ಅಂತ ಒಂದು ಯುವಕರ ಸಂಘ ಬೇಕು. ಒಂದು ಪ್ರೈವೇಟ್ ಇದು ಒಂದು ಸರ್ಕಾರಿ ಶಾಲೆನ ಸರ್, ಯಾವ ಪ್ರೈವೇಟ್ ಸ್ಕೂಲ್ಗೂ ಕಮ್ಮಿ ಇಲ್ಲ ಸರ್. ಗೌರ್ಮೆಂಟ್ ಸ್ಕೂಲಲ್ಲಿ ಬಸ್ಸನ್ನ ಡೊನೇಷನ್ ತಗೊಂಡು ಬಸ್ಸುಗಳನ್ನ ಬಿಡಿಸಿದ್ದಾರೆ ಸರ್ ಅಲ್ಲಿಂದ ಮಕ್ಕಳುಗಳಿಗೆ. ಮತ್ತೆ ಹೆಣ್ಣು ಮಕ್ಕಳಿಗೆ ದೂರದಿಂದ ನಡ್ಕೊಂಬರೋಂಥವ್ರಿಗೆ ಇದನ್ನ ಏನೋ ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದಾರೆ ಸರ್. ಮತ್ತೆ ಮಧ್ಯಾಹ್ನದ ಬಿಸಿ ಊಟ ನೀವು ಯಾವ ಇದ್ರಲ್ಲೂ ಕೂಡ ಫಂಕ್ಷನಲ್ಲೂ ಕೊಡಲ್ಲ, ಆ ಥರ ಊಟ ಕೊಡ್ತಾರೆ. ಅಂದ್ರೆ ಈಗ ನಾನು ಯಾಕಂದ್ರೆ ನಮ್ಮ ಯುವಕರು ಎಚ್ಚೆತ್ಕೊಂಡ್ರೆ ಮತ್ತೆ ಊರಿನ ಏನು ಈಗ ನಾವು ನಮ್ಮ ದೇಶದ ಸಮಸ್ಯೆ ಪ್ರಪಂಚದ ವಿಚಾರ ಎಲ್ಲ ಮಾತಾಡ್ತೀವಿ ಸರ್, ಇಲ್ಲಿ ನಮ್ಮ ಊರಿನ ಸಮಸ್ಯೆಗಳನ್ನ ನಾವು ಯಾಕೆ ಗಮನಿಸ್ತಾ ಇಲ್ಲ ಅಂತ ಅನ್ನೋದಕ್ಕೆ ನಾನು ಹೇಳಿದೆ. ಅವಾಗ 2020ರಲ್ಲಿ ಸೇಮ್ ಇದೆ ಮಳೆ ಬಂದಾಗ ಆ ಊರಿನ ಹುಡುಗರೆಲ್ಲರೂ ಒಟ್ಟಾಗಿ ನನಗೆ ಫೋನ್ ಮಾಡಿ, ಸರ್ ಈ ಥರ ಆಗಿತ್ತಲ್ಲ, ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಮಾಡಿ ಏನಾದರೂ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ರು. ಸೊ ಅವಾಗ ನಮ್ಮ ಜೊತೆಯಲ್ಲಿ ನನಗೆ ಅವಾಗ ಧೈರ್ಯ ಬಂತು, ಹೌದಪ್ಪ ಈ ಥರ ಮಾಡ್ಬೋದು ಅಂತ ಹೇಳಿ ಅವಾಗ ಮತ್ತೆ ಮೊದಲಿಂದ ಪ್ರೊಸೆಸ್ ಸ್ಟಾರ್ಟ್ ಮಾಡಿ ಎಲ್ಲ ಇದು ಮಾಡಿ ಮೊದಲೇ ಕೊನೆಗೂ ಅವರು ಅಧಿಕಾರಿಗಳು ಕೂಡ ಅದೇ ಥರ ಹೊರಟಾಟ ಮಾಡಿದ್ರು. ಕೊನೆಗೆ ಸಹಕಾರ ಕೊಟ್ಟ ಆದ್ಮೇಲ್ಗಡೆ ಸರ್ 2020ರಲ್ಲಿ ನಮ್ಮ ಭಾಗದ ಸುಮಾರು 17 ಕೆರೆಗೆ ಹೇಮಾವತಿ ಚಾನಲಿಂದ ನೀರು ಹರಿದು ಬಂದು 17 ಕೆರೆ ತುಂಬ್ಕೊಂತ ಸರ್. ಸೂಪರ್. 17 ಕೆರೆಗೆ ನೀರು ತುಂಬಿದ್ದು ಯಾವ ಥರ ಆಯಿತು ಅಂದರೆ, ನಿಮಗೆ ಒಂದು 1500-1600 ಅಡಿ ಬೋರ್ವೆಲ್ ಕೊರಿಬೇಕಾಗಿದ್ದು 200 ಅಡಿಗೆ ಜಲ ಬರೋ ಥರ ಸ್ಟಾರ್ಟ್ ಆಯಿತು ಸರ್, ಬರೀ ಕೆರೆ ತುಂಬಿದ್ರಿಂದ. ಈ ವ್ಯವಸ್ಥೆ ಅವಾಗ ನನಗೆ ಒಂದು ಗೊತ್ತಾಗಿದ್ದೇನೆಂದ್ರೆ, ಇಲ್ಲಿ ರಾಜಕಾರಣಿಗಳು ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮೂರಿನ ಬಗ್ಗೆ ಗೊತ್ತಿಲ್ಲ, ಇಲ್ಲ ಬೇರೆ ಯಾರೋ MLA ಅವ್ರಿಗೆ ನಮ್ಮೂರಿನ ಬಗ್ಗೆ ಸಮಸ್ಯೆ ಬಗ್ಗೆ ಗೊತ್ತಿಲ್ಲ. ಈ ನಾವು ಅಲ್ಲಿರೋಂಥ ಸ್ಥಳೀಯ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು. ಖಂಡಿತ. ಅವಾಗ ಏನಾಗುತ್ತೆ ಸರ್, ಯಾವಿದು ಇಲ್ಲ ಸರ್. ಈಗ ಏನಂದ್ರೆ ನಮ್ಮ ಸಮಸ್ಯೆಗಳನ್ನ ನಾವು ಅವ್ರ ಹತ್ರ ಹೇಳ್ಕೊಳ್ಳಲ್ಲ, ಮತ್ತೆ ಒಂದು ಗಟ್ಟಿ ಧ್ವನಿಯಲ್ಲಿ ಹೇಳ್ಕೊಳ್ಳಲ್ಲ, ಅದು ಮೇನ್ ಸಮಸ್ಯೆ. ಈಗ ತಾಯಿ ಮಗುಗೆ ಹಾಲು ಕುಡ್ಸೋದು ಯಾವಾಗ ಸರ್, ಹೊತ್ತಾಗಷ್ಟೇ ಮಗು. ಈಗ ಅವರು ನಮ್ಮ ಒಬ್ರು ಹೋದಾಗ ಹಿರಿಯ ಅಧಿಕಾರಿಗಳು ಹಂಗೆ ಹೇಳಿದ್ರು, ಮಗು 10 ತಾಯಿ ಹಾಲು ಕುಡಿಸುತ್ತೆ. ಇವಾಗ ಇಲ್ಲಿ ಇಷ್ಟು ಸಮಸ್ಯೆ ಇದೆ ಅಂತಾನೆ ನಮಗೆ ಗೊತ್ತಿಲ್ಲ ಸರ್. ಇವೆಲ್ಲರೂ ಬಂದು ಹೇಳಿದ್ದಕ್ಕೇನೆ ಯಾವ ತರ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ನಮಗೆ ಗೊತ್ತಾಗಿದ್ದು ಅಂತ ಹೇಳಿದೆ. ಯಾಕಂದ್ರೆ ಇದೊಂದು ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದ್ರೆ, ಈ ನಮ್ಮ ವ್ಯವಸ್ಥೆನಲ್ಲಿ ಈ ರಾಜಕಾರಣಿಗಳು ನೀವ್ ಹೇಳ್ದಂಗೆ 2 ವರ್ಷಕ್ಕೆ 5 ವರ್ಷಕ್ಕೆ ಹೋಗ್ತಾರೆ. ಬಟ್ ಇಲ್ಲಿರಂತ ಅಧಿಕಾರಿ ವರ್ಗ ಏನಿದೆಯಲ್ಲ, ಪ್ರತಿಯೊಂದು ಸಮಸ್ಯೆಗಳು ಕೂಡ ಬಗೆಹರಿಸಂತ ಶಕ್ತಿ ಕೂಡ ಇರ್ತದೆ. ಬಟ್ ಆದ್ರೆ ಅವರು ಮಾಡ್ತಾ ಇಲ್ಲ. ಈ ವಿಚಾರದಲ್ಲಿ ಈ ಒಂದು ಏನೋದು ನಮ್ಮ ಶಾಲೆಯ ಮಾಫಿಯಾ ಅಂತಾನೆ ಕರಿಬಹುದು. ನಮ್ಮ ದೇಶದಲ್ಲಿ ಎಜುಕೇಶನ್ ಸಿಸ್ಟಮ್ಮು ಈ ಮಟ್ಟಿಗೆ ಪ್ರೈವೇಟೈಸ್ ಆದ್ಮೇಲ್ಗಡೆ ಈ ಮಟ್ಟಿಗೆ ಹಾಳಾಗಿದ್ದು
ತುಂಬಾ ದುರ್ದೈವ ದುರ್ದೈವ. ಕೃತಕ ದೀಪ ಕತ್ತಲಲ್ಲಿ ಕಳೆದು ಹೋಗದಂತೆ ಸೂರ್ಯ ಚಂದ್ರ ತಾರೆಯಾಗಿ ಹೊಳೆದು ಬಾಳುವಂತೆ